ಜುಲೈ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರಲಿದ್ದು ಭಾವನಾತ್ಮಕ ಏರಿಳಿತಗಳ ನಡುವೆ ಮಿಶ್ರ ಫಲಿತಾಂಶಗಳು ಸಿಗಲಿವೆ. ಜೂನ್ ಕೊನೆಯಿಂದ ಆರಂಭವಾಗಿರುವಂತಹ ಬುಧನ ವಕ್ರ ಚಲನೆ ಅನ್ನುವಂಥದ್ದು ಜುಲೈ 23ರವರೆಗೆ ಮುಂದುವರಿಯೋದರಿಂದ ತಿಂಗಳ ಮೊದಲ 3 ವಾರಗಳಲ್ಲಿ ನಿಮ್ಮ ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳು ಎದುರಾಗುವ ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗಿದೆ. ಅಂದರೆ ಜುಲೈ ತಿಂಗಳ 3 ವಾರ ಯಾವುದು ನೋಡೋಣ. ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ ಇಲ್ಲಿ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ವೃಶ್ಚಿಕ ರಾಶಿಯವರಿಗೆ ಅಥವಾ ಸಹೋದ್ಯೋಗಿಗಳಿಂದ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಬೆಂಬಲ ಸಿಗುತ್ತೆ. ನೀವು ಯಾವುದೇ ಕೆಲಸ ಮಾಡ್ತಾಯಿದ್ರೂ ಕೂಡ ನಿಮಗೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಅಧಿಕಾರಿಗಳು ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಬೆಂಬಲವನ್ನು ಕೊಡ್ತಾರೆ. ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು, ಮನ್ನಣೆ ಸಿಗುವಂಥದ್ದು, ಜೊತೆಗೆ ಗೌರವ ಕೂಡ ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಿಗುತ್ತೆ. ಇನ್ನು ಮಾಧ್ಯಮ, ಕಲೆ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರು ಅಥವಾ ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥವ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಅತ್ಯಂತ ಲಾಭದಾಯಕ ತಿಂಗಳಿದು. ತುಂಬ ಚೆನ್ನಾಗಿದೆ ಮತ್ತು ಯಶಸ್ವಿ ಕೂಡ ಆಗ್ತೀರಿ. ನೀವು ಯಾವುದೇ ಒಂದು ಯೋಜನೆ ಕೈಗೆತ್ತಿಕೊಂಡರೂ ಕೂಡ ಈ ಕ್ಷೇತ್ರದಲ್ಲಿ ಖಂಡಿತವಾಗಲೂ ವೃಶ್ಚಿಕ ರಾಶಿಯವರು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಜುಲೈ 26ರ ನಂತರ ಶನಿ ಮತ್ತು ರಾಹು ಕೇತುಗಳ ರಾಶಿ ಬದಲಾವಣೆ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ಪ್ರಮುಖವಾದಂತಹ ಬದಲಾವಣೆಗಳನ್ನು ಕಾಣ್ತೀರಿ. ಒಂದು ಜವಾಬ್ದಾರಿಗಳಿಗೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ನೀವು ತಪ್ಪಿಸಬೇಕು. ಸಡನ್ನಾಗಿ ಯಾವುದು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಒಂದಷ್ಟು ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು, ಮುಂದಿನ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ತಿಂಗಳ ಆರಂಭದಲ್ಲೇ ನೀವು ನಿರೀಕ್ಷೆನೂ ಮಾಡಿರಲ್ಲ ಅಂತಹ ಮೂಲಗಳಿಂದ ನಿಮಗೆ ಹಣಕಾಸಿನ ನೆರವು ಅಥವಾ ಆರ್ಥಿಕ ಲಾಭಗಳು ಒದಗಿ ಬರ್ತವೆ. ಅಂದರೆ ಅನಿರೀಕ್ಷಿತ ಧನಲಾಭ ಆಗುವಂತಹ ಒಂದಷ್ಟು ಯೋಗಗಳು ಇಲ್ಲಿ ಕಂಡು ಬರ್ತಾ ಇದೆ ಈ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ. ಅಂದರೆ ಶುರುವಿಂದನೇ ಶುರುವಾಗುತ್ತೆ. ಜುಲೈ ಮೊದಲ ವಾರದಿಂದನೇ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಮತ್ತು ಆದಾಯ ಚೆನ್ನಾಗಿದ್ದರೂ ಕೂಡ ಜುಲೈ ತಿಂಗಳಲ್ಲಿ ಆರ್ಥಿಕ ಶಿಸ್ತು ಬಹಳ ಮುಖ್ಯವಾಗಿರುತ್ತೆ. ಅಂದರೆ ಹಣ ಇದೆ, ಚೆನ್ನಾಗಿ ಆದಾಯ ಇದೆ, ಎಲ್ಲಿ ಬೇಕಂತ ಖರ್ಚು ಮಾಡೋದು, ಏನು ಬೇಕಂದ್ರೆ ತಗೊಳ್ಳುವಂಥ ಖರ್ಚು ಮಾಡುವಂಥದ್ದು ಮಾಡಿದ್ರೆ ಬಹಳ ಕಷ್ಟ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಆರ್ಥಿಕ ಒಂದು ಆದಾಯ ಅಂದರೆ ಆರ್ಥಿಕ ಶಿಸ್ತು ಅಂತ ಹೇಳ್ತೀವಿ. ಯಾವುದೇ ಪ್ರಮುಖ ಹೂಡಿಕೆ ಅಥವಾ ಹಣಕಾಸಿನ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ದಾಖಲೆಗಳನ್ನು ನೀವು ಸರಿಯಾಗಿ ಪರಾಮರ್ಶಿಸಿ ನಂತರ ಮುಂದಿನ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಇನ್ನು ಕುಟುಂಬ ಸಂಬಂಧಗಳು ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಒಗ್ಗಟ್ಟಿದೆ, ಪ್ರೀತಿ ಕೂಡ ಇರುತ್ತೆ. ತಾಯಿಯ ಆರೋಗ್ಯ ಅಥವಾ ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಸ್ವಲ್ಪ ಆತಂಕ ತರಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ಗ್ರಹಿಕೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ವಾದ ಮಾಡೋದನ್ನು ಬಿಟ್ಟು ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಅಂದರೆ ಜಗಳ ಮಾಡ್ಕೊಳ್ಳೋದಕ್ಕಿಂತ ಮಾತಾಡಿ ಆ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ತಿಂಗಳ ಆರಂಭದಲ್ಲಿ ಪ್ರೀತಿಯ ವಿಷಯದಲ್ಲಿ ಹೊಸ ಆಕರ್ಷಣೆ ಉಂಟಾಗಲಿದ್ದರೂ ತಿಂಗಳ ಅಂತ್ಯದ ವೇಳೆಗೆ ನೀವು ಕೇವಲ ತಾತ್ಕಾಲಿಕ ಸಂಬಂಧಗಳಿಗಿಂತ ದೀರ್ಘಾವಧಿಯ ಮತ್ತು ಅರ್ಥಪೂರ್ಣ ಸಂಬಂಧಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಭಾವನಾತ್ಮಕ ಏರಿಳಿತಗಳಿದೆ. ಸ್ವಲ್ಪ ಹಠಾತ್ ಕೋಪದ ಕಾರಣದಿಂದಾಗಿ ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗಬಹುದು, ಸ್ವಲ್ಪ ಟೆನ್ಷನ್ ಆಗಬಹುದು, ನೆಮ್ಮದಿ ಇಲ್ಲದೆ ಇರುವಂಥದ್ದು ಆಗತ್ತೆ. ಮತ್ತು ತಿಂಗಳ ಮಧ್ಯಭಾಗದಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಆಯಾಸ ಆಗುವಂಥದ್ದು, ಕಡಿಮೆ ಶಕ್ತಿಯ ಮಟ್ಟವನ್ನು ನೀವು ಅನುಭವಿಸ್ತೀರ. ಅಂದರೆ ಕೆಲಸದಿಂದ ಟಯರ್ಡ್ ಆಗುವಂಥದ್ದು ಆಗುತ್ತೆ. ಸೂಕ್ತ ವಿಶ್ರಾಂತಿ ಮತ್ತು ಯೋಗಾಭ್ಯಾಸಕ್ಕೆ ಹೆಚ್ಚಿನ ಸಮಯವನ್ನು ಕೊಡೋದ್ರಿಂದ ಬಹಳ ಒಳ್ಳೆಯದು. ಇಲ್ಲಿ ನಿಮಗೆ ಹಠಾತ್ ಜುಲೈ 1ರಿಂದ 7ರ ತನಕ ನೋಡೋದಾದರೆ ಇಲ್ಲಿ ನೋಡಿ ವೃಶ್ಚಿಕ ರಾಶಿಯವರಿಗೆ 1ನೇ ತಾರೀಕಿನಿಂದ 7 ಅಂದರೆ ವಾರದ ಒಂದು ಭವಿಷ್ಯವನ್ನು ನೋಡೋದಾದರೆ ಹಠಾತ್ ಧನಲಾಭ ಆಗುವಂಥದ್ದು ಮೊದಲನೇ ವಾರದಲ್ಲಿ. ಕುಟುಂಬದಲ್ಲಿ ಸಂತಸ ಇರುತ್ತೆ, ಆದರೆ ತಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು.
ಇನ್ನು 8ನೇ ತಾರೀಕಿಂದ 14ನೇ ತಾರೀಕು 2ನೇ ವಾರ ಮಕ್ಕಳ ವಿಷಯದಲ್ಲಿ ಅಥವಾ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳುಂಟಾಗಿ ನಂತರ ತಿಳಿಯಾಗತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹುಷಾರಾಗಿರಿ 2ನೇ ವಾರ. 3ನೇ ವಾರ ಆಧ್ಯಾತ್ಮಿಕ ಒಲವು ಜಾಸ್ತಿ ಆಗುತ್ತೆ, ವೃತ್ತಿಯಲ್ಲಿ ಮನ್ನಣೆ ಸಿಗುತ್ತೆ, ಆರ್ಥಿಕ ಪ್ರಗತಿ ಕೂಡ ಇರುತ್ತೆ. 3ನೇ ವಾರ ಅಂದರೆ 15ನೇ ತಾರೀಕಿಂದ 21. ಇನ್ನು 4ನೇ ವಾರ 22ರಿಂದ ಜುಲೈ 22ರಿಂದ 31ರವರೆಗೆ ಸ್ವಲ್ಪ ಆರಂಭದಲ್ಲಿ ಮೂಡ್ ಸ್ವಿಂಗ್ಸ್ ಅಂದರೆ ಮನಸ್ಸಿನ ಏರಿಳಿತ ಅಂದರೆ ಮೂಡ್ ಚೇಂಜ್ ಆಗುವಂಥದ್ದು ಇರುತ್ತೆ. ಅಂತ್ಯದ ವೇಳೆಗೆ ಕುಟುಂಬದ ಪ್ರಮುಖ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಿ. ಹಾಗಾಗಿ ಜುಲೈ 2026 ತಿಂಗಳು ನಿಮ್ಮ ಗುರಿಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬಹಳ ಉತ್ತಮವಾಗಿದೆ. ನಿಮ್ಮ ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ, ಬಹಳ ರಹಸ್ಯವಾಗಿಟ್ಟು ನೀವು ಕೆಲಸ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.